ಮನಗೂಳಿ ಪಟ್ಟಣದ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ನಿನ್ನೆ ಶುಕ್ರವಾರ ರಥ ಮಹೋತ್ಸವವು ಅಪಾರ ಸಂಖ್ಯೆಯ ಭಕ್ತರ ಜಯಘೋಷಣೆಯೊಂದಿಗೆ ಸಂಭ್ರಮ ಸಡಗರದಿಂದ ಜರುಗಿತು. ಬೆಳಗ್ಗೆಯಿಂದ ಬಸವೇಶ್ವರ ಮೂರ್ತಿಗೆ ಮಹಾರುದ್ರಾಭಿಷೇಕ, ವಿವಿಧ ಬಗೆಯ ಹೂವು ಆಭರಣಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಟಿಗೆ, ಚಾಮರ, ನಂದಿಕೋಲು, ಸಕಲ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಜರುಗಿತು. ನೂರಾರು ಭಕ್ತರು ದೀಢ ನಮಸ್ಕಾರ ಹಾಕುವುದರ ಮೂಲಕ ಹರಕೆ ತೀರಿಸಿದರು. ಭಕ್ತರು ರಥದ ಕಳಸವನ್ನು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತಂದು ನಂತರ ದೇವಾಲಯದ ಅಧ್ಯಕ್ಷ ಅಪ್ಪುಗೌಡ ಪಾಟೀಲ್ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ನಂತರ ರಥಕ್ಕೆ ಹಿರೇಮಠ ಅಭಿನವ ಸಂಗನಬಸವ ಶಿವಾಚಾರ್ಯರು, ಬೆಂಗಳೂರಿನ ವಿಬಿಪುರ ಮಠದ ಡಾಕ್ಟರ್ ಮಹಾಲಿಂಗ ಶಿವಾಚಾರ್ಯ, ಮಹಾಲಿಂಗ ಸ್ವಾಮೀಜಿ, ಇಂಗ್ಲೇಶ್ವರ ಹಿರೇಮಠದ ಬೃಂಗ್ಲೇಶ್ವರ ಸ್ವಾಮೀಜಿ ಪೂಜೆ ಸಲ್ಲಿಸಿದ ನಂತರ ಅಪಾರ ಸಂಖ್ಯೆಯಲ್ಲಿ ಭಕ್ತರ ಜಯಘೋಷಣೆಯೊಂದಿಗೆ ರಥೋತ್ಸವ ಆರಂಭವಾಯಿತು. ಜಾತ್ರೆ ಆಚರಣೆ ಮಾಡ್ತಾರೆ. ಇವತ್ತಿನ ಎಲ್ಲ ಜನಸಂಖ್ಯೆ ನೋಡಿದರೆ ನನಗನ್ಸೋ ಮಟ್ಟಿಗೆ ಇಷ್ಟು ಯಾವಾಗೂ ಕೂಡಿರಲಿಲ್ಲ. ಇಷ್ಟು ಜನ ಸೇರ್ಯಾರಂದ್ರೆ ನಮಗೆ ಸುಕಾಲದ ಆ ಬಸವಣ್ಣ ನಮಗೆ ಆಶೀರ್ವಾದ ಮಾಡ್ಯಾನ ಅಂತ ಹೇಳಿ ನನಗೆ ಅನಿಸ್ತದೆ. ಅದೇ ರೀತಿ ಎಲ್ಲರೂ ಬಂದಂಥ ಸುತ್ತಮುತ್ತಿನ ಹಳ್ಳಿಯವರು ಇರಲಿ, ನಮ್ಮೂರವ್ರು ಇರಲಿ, ಎಲ್ಲಿ ನೌಕರಿ ಮಾಡೋಕ್ಕೆ, ಕೆಲಸಕ್ಕೆ, ಮತ್ತೊಂದಕ್ಕೆ ಹೋಗಿರ್ತಾರೆ. ಎಲ್ಲರೂ ಏನದ ಈ ಜಾತ್ರೆ ನಿಮಿತ್ತವಾಗಿ ಹೊಳ್ಳಿ ಊರಿಗೆ ಬಂದು ಎಲ್ಲರೂ ಏನದ ಈ ಹಬ್ಬದಲ್ಲಿ ಒಂದು ಭಾಗಿಯಾಗಿ ಅವ್ರೇನದ ಒಳ್ಳೆ ರೀತಿಯಿಂದ ಆಚರಣೆ ಮಾಡಿ ಇದೊಂದು ಯಶಸ್ವಿ ಮಾಡಿಕೊಡ್ತಾರೆ. ಈ ಯಶಸ್ವಿ ಕಾರಣ ಎಲ್ಲ ಸೇರಿದ ಜನತೆ, ಆ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಜಾತ್ರೆ ಮುಗಿಸ್ಕೊಂಡು ಬೇರೆ ಯಾತ್ರೆ ಮುಗಿಸ್ಕೊಳ್ಳಿ ರಥೋತ್ಸವ ಆಗೋಣ ಏನದ ಹೋಗಿ ನಾವು ಮದ್ದು ಸುಡುವಂಥ ಕಾರ್ಯಕ್ರಮ ಎಲ್ಲರೂ ಆ ರೀತಿ ರಾತ್ರಿ 10 ಗಂಟೆ 11 ಗಂಟೆಗೆ ಒಂದು ಮನೋರಂಜನೆ ಕಾರ್ಯಕ್ರಮ ನಾಟಕ ಎಲ್ಲರೂ ವೀಕ್ಷಿಸಿ ಅಂದರೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ 9-10 ಗಂಟೆಗೆ ಎಲ್ಲರೂ ಇಲ್ಲಿ ಗುಡಿ ಮುಂದೆ ಸೇರಿ ಇವತ್ತು ಭಾರ ಎತ್ತುವಂಥ ಕಾರ್ಯಕ್ರಮ. ಅದರಲ್ಲಿ ಏನದ ಎಲ್ಲರೂ ಸಾಕಷ್ಟು ಸುತ್ತಿನ ಹಳ್ಳಿಯವರು ಬಂದಿರ್ತಾರೆ. ನಮ್ಮೂರು ಜನ ಏನದ ಭಾರ ಎತ್ತಿ ತಮ್ಮ ಏನು ಉತ್ಸವವನ್ನು ಬಳಕೆಯನ್ನು ತೋರಿಸಿ ಅದನ್ನು ಬಸವಣ್ಣನ ಆಶೀರ್ವಾದ ಪಡೆದು ನಾವೇನದ ಕಮಿಟಿ ವತಿಯಿಂದ ಅವರಿಗೆ ಪ್ರೈಸ್ ಕೊಟ್ಟು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತೇಳಿ ಆ ಪ್ರೈಸ್ ತಗೊಂಡು ಏನದ ಅವರು ಬಸವೇಶ್ವರನ ಪಾತ್ರೆಗೆ ಒಂದು ನಮಸ್ಕಾರ ಮಾಡ್ಕೊಂಡು ಅವ್ನ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಸಾಯಂಕಾಲ 5 ಗಂಟೆಗೆ ಮತ್ತೇನದ ಕುಸ್ತಿ ಪ್ರೋಗ್ರಾಮ್ ಇರ್ತದೆ. ಎಲ್ಲ ಕಡೆಯಿಂದ ಭಾಳಷ್ಟು ಜನ ಕುಸ್ತಿಪಟುಗಳು ಬಂದಿರ್ತಾರೆ. ಎಲ್ಲರೂ ಸೇರಿ ಏನದ ದೊಡ್ಡ ಪ್ರಮಾಣದಾಗ ಕುಸ್ತಿ ಇದು ಆಗ್ತದೆ ನಮ್ಮಲ್ಲಿ. ಅದನ್ನೇನದ ಎಲ್ಲರೂ ವೀಕ್ಷಿಸಿ ಭಾಳ ಖುಷಿಯಿಂದ ಸಂತೋಷಪಟ್ಟು ನಾಳೆ ಸಾಯಂಕಾಲ ಅದು 6 ಗಂಟೆ 7 ಗಂಟೆ ಆಗ್ತದೆ ನೋಡ್ಕೊಳ್ಬೇಕು. ನಾಳೆ ಏನದ ವಿಶೇಷವಾದಂಥ ಮನೋರಂಜನೆ ಕಾರ್ಯಕ್ರಮ ಇಟ್ಟೆವು. ಅದೇನಂದ್ರೆ ಎಲ್ಲರೂ ನಗಬೇಕು, ನಕ್ಕು ತಮ್ಮ ಆಯುಷ್ಯ ಹೆಚ್ಚು ಮಾಡ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಸಲ ನಾವು ಗಂಗಾವತಿ ಪ್ರಾಣೇಶ್ವರ ಕಾರ್ಯಕ್ರಮ ಇಟ್ಟೆವು. ಅದಕ್ಕೆ ಏನದ ಎಲ್ಲರೂ ಜನರು ಸಹಕರಿಸಬೇಕು, ನಕ್ಕೋತೆ ಅದ್ರಾಗ ಪಾಲ್ಗೊಳ್ಬೇಕು ಹೊರತು ಯಾರು ಜಗಳ ಡ್ಯೂಟಿ ಮಾಡಬಾರ್ದು ಅಂತೇಳಿ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಯಶಸ್ವಿ ಮಾಡ್ಲಿಕ್ಕೆ ಯಾವುದೇ ಇದಕ್ಕಿದ್ರೂ ಹಿಂದೆ ಬೀಳಂಗಿಲ್ಲ, ಎಲ್ಲರೂ ಮುಂದೆ ಹೆಜ್ಜೆ ಇಡ್ತಾರೆ ಅಂತೇಳಿ ನನಗೆ ಅನಿಸ್ತದೆ. ಎಲ್ಲರ ಸಹಕಾರ ಸದಾಕಾಲ ಈ ಜಾತ್ರೆಗೆ ಐತಿ. ಯಾಕಂದರೆ ಬಸವಣ್ಣನ ಆಶೀರ್ವಾದ ಸದಾಕಾಲ ಎಲ್ಲರಿಗೆ ಐತಿ ಅಂತೇಳಿ ನನಗೆ ಅನಿಸ್ತದೆ. ಅದಕ್ಕೆ ಈ ಯಶಸ್ವಿ ಆಗಲಿಕ್ಕೆ ನಾನು ಪ್ರಾರ್ಥನೆ ಮಾಡಿಕೊಂಡು ನಾನು ಇದರಲ್ಲಿ ಬಸವೇಶ್ವರ ಈ ಊರಿಗೆ ಸಂಬಂಧಪಟ್ಟ ಇವತ್ತು ನಾವು ಹೇಳಿದ್ದೇವೆ ದಾವಣಗೆರೆ ಜಿಲ್ಲೆಯವರು ಭಕ್ತರು ಅಂದರೆ ವಿಶೇಷ ಹೊರಗಿನ ಜಿಲ್ಲಾದಿಂದ ಬರ್ತಾರೆ. ನಮ್ಮ ಹೊರಗಿನ ಹಳ್ಳಿಯಿಂದ ಮಹಾರಾಷ್ಟ್ರ ಭಕ್ತಾದಿಗಳು ಮತ್ತು ವಿಶೇಷ ಮೊದಲಿಂದ ಗಡಿಗೆ ಜಾತ್ರೆ ಅಂತ ಮರಗಳ ಜಾತ್ರೆ ಅಂತ ಗಡಿಗೆ ಜಾತ್ರೆ ಅಂದ್ರೆ ಇಲ್ಲಿ ಬರುವಿನ ಸೋಮವಾರ ಹಿಡ್ಕೊಂಡು ಅವಾಗ ಚರ್ಚೆ ರೊಟ್ಟಿ ಬರುವಿನ ಸೋಮವಾರ ಜಾತ್ರೆ ಬರುವಿನ ಜಾತ್ರೆ ಅದರ ನಂತರ ಇಲ್ಲಿ ನಾವು ಅವಾಗ 5 ಹೆಜ್ಜೆ ಹೊರಗೆ ಏನು ಜಗ್ಗಿ ಹೊರಗೆ ಬಿಟ್ಟು ಅದನ್ನು ಏನದ ಮೊದಲಿನ ಹಿರಿಯರು ಇಟ್ಕೊಂಡು ಅದಕ್ಕೆ ಎಣ್ಣೆ ಉಣ್ತದೆ, ಎಣ್ಣೆ ಹಚ್ತದೆ. ಎಣ್ಣೆ ಹಚ್ಚಿ ಇವತ್ತು ಏನದ ಶುಕ್ರವಾರ ಹೇಳಿಲ್ಲ 3 ದಿವಸ 4 ದಿವಸ ಹಂಗೆ ಅನ್ನಪ್ರಸಾದ ಇರ್ತದೆ. ನಾಳೆ ಸೋಮವಾರ ಇವತ್ತು ನಾವು ಅದನ್ನು ತೀರ ಆ ಪಾದಗಟ್ಟೆ ಅಂತಾರೆ, ಪಾದಗಟ್ಟೆ ತನ
ತೇರಲ್ಲಿ ಹೇಳ್ತಾರೆ. ಅಲ್ಲಿಂದ ಪಾಲಿಕೆಯಲ್ಲಿ ಮಲ್ಕಂದೇವ್ರ ಗುಡಿ ಹೋಗಿ ಬಂದಿಂದ ಏನು ವಿಶೇಷ ಅಂದ್ರೆ ಊರಿನ ಹೆಣ್ಮಕ್ಳು ಇಲ್ಲಿ ಏನದ ತೇರಿನ ಮ್ಯಾಗಿಂದ ಪಾಲಿಕೆ ಹೋಗಿ ಬರ್ತಾರೆ. ತೇರಿನ ಮ್ಯಾಗಿಂದ ಬೇಡ್ಕೊಂಡಿರ್ತಾರೆ ಕೂತು ಹಾಸ್ತಾರೆ. ಅದ ನಂತರ ಬರೋಣ ಪಾಲಿಕೆ ಕಣ್ ಬಂದಿದ್ದ ಹೊಳ್ಳಿ ಬಂದು ಏನಂತ ತೇರಿನ ಮನೆಗೆ ನಾವು ಮೊದಲನೇ ಮೆಟ್ಟಿಗೆ ಅದನ್ನು ಹೇಗೆ ಬರ್ತಾರೆ. ಇವತ್ತು ಹೇಳಿದ್ರು ಅವರು ಇದು ನಂತರ ಮತ್ತು ಕಾರ್ಯಕ್ರಮ ಅದ, ನಾಳೆ ಭಾರ ಎತ್ತದ, ಸಂಜೆ ಸೂಸ್ತಿ ಅದ, ಮತ್ತು ಇವತ್ತು ರಾತ್ರಿ ನಾಟಕ ಅದ, ನಾಳೆ ಏನದ ನಗೆ ಹಬ್ಬ ಅದ, ನಾಳೆ ಶಿವ ಬರ್ತಾರೆ. ಆನಂತರ ಸೋಮವಾರ ಏನದ ಕಳಸ ಇಳಿಸೋ ಕಾರ್ಯಕ್ರಮ. ಸೋಮವಾರ ಅಂದ್ರೆ ಶ್ರಾವಣ ಸೋಮವಾರ ಬರ್ತಾರೆ. ಇವತ್ತು ನಾವು ಬಸವೇಶ್ವರ ಇಡೀ ನಾವು ಯಾಕಂದರೆ ಇದು ಜಾತಿ ಪಂಥ ಏನೂ ಇಲ್ಲ, ಆ ಪಕ್ಷ ಈ ಪಕ್ಷ ಇಲ್ಲ, ಎಲ್ಲ ಪಕ್ಷದವರು ಎಲ್ಲ ಊರಿನ ಹಿರಿಯರು ಎಲ್ಲರೂ ಅರ್ಥಂಬರ್ಗಂತ ಈ ಜಾತ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಆಚರಣೆ ಮಾಡ್ತಾರೆ. ಏನು ಜಾತಿ ಪಾತಿ ಪಕ್ಷ ಹೊರಗಡೆ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ಹುಳಿ ಜಾತ್ರೆ ಏನು ಗುಡಿ ಜಾತ್ರೆಗೆ ಎಲ್ಲರೂ ಏನು ಒಗ್ಗಟ್ಟಿನಿಂದ ಜಾತ್ರೆ ಮಾಡ್ತಾರೆ.